ಹಾಯ್ ಎವ್ರಿವನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪನಿಯಲ್ಲಿ ಮೇನ್ ಎರಡು ಇನ್ಕಮ್ ಇದೆಯಲ್ವಾ, ಬೈನರಿ ಇನ್ಕಮ್ ಆ್ಯಂಡ್ ಗ್ರೂಪ್ ಮ್ಯಾಚಿಂಗ್ ಇನ್ಕಮ್. ಸೊ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ತುಂಬ ಜನ ಏನೋ ಜಾಯಿನ್ ಆಗಿಬಿಟ್ಟಿದ್ದೀರಾ, ವರ್ಕ್ ಹೆಂಗಂತ ಹೆಂಗೆ ಮಾಡೋದು, ಹೆಂಗೆ ನಮಗೆ ಬಿಸ್ನೆಸ್ ಮಾಡೋದು, ಎಲ್ಲಿ ನಾವು ಹಾಕೋದು, ಯಾವ ರೀತಿ ನಮಗೆ ಪಿ ವಿ ಕನೆಕ್ಟ್ ಆಗುತ್ತೆ, ಯಾವ ರೀತಿ ಪಿ ವಿ ರುಪೀಸ್ಗೆ ಚೇಂಜ್ ಆಗುತ್ತೆ, ಇದೆಲ್ಲ ನಿಮಗೆ ಡೌಟ್ ಇದೆ ಅಲ್ವಾ. ಸೊ ಅದನ್ನು ನಾನಿಲ್ಲಿ ಕ್ಲಾರಿಫೈ ಮಾಡ್ಕೊಡ್ತೀನಿ. ಸೊ ನೋಡಬಹುದು, ಇಲ್ಲಿ ಬೈನರಿ ಆ್ಯಂಡ್ ಗ್ರೂಪ್ ಮ್ಯಾಚಿಂಗ್ ನಮ್ಮದು ಎರಡು ಮೇನ್ ಇನ್ಕಮ್. ಓಕೆ, ಸೊ ಈ ಎರಡು ಮೇನ್ ಇನ್ಕಮ್ ಏನಿದೆಯೋ ನಮಗೆ ವೀಕ್ಲಿ ಒನ್ಸ್ ಬರೋ ಇನ್ಕಮ್ ಅಲ್ವಾ. ವೀಕ್ಲಿ ಒನ್ಸ್ ಬರುತ್ತೆ. ಎವ್ರಿ ಮಂಡೇ ನಾವು ಇದನ್ನು ರಿಲೀಸ್ ಮಾಡ್ಬೋದು. ಆ್ಯಂಡ್ ಡೈಲಿ ನಾವು ನಮ್ಮ ಕ್ಯಾಪಿಂಗ್ ಅಕಾರ್ಡಿಂಗ್ ನೋಡಿದ್ರೆ 10,000 to 50,000 ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ಪ್ಲಸ್ ಮೋರ್ ದೆನ್ ದಟ್ ಸಹ ನಾವು ಮಾಡ್ಕೋಬಹುದು ಆ್ಯಸ್ ಪರ್ ನಮ್ಮ ಪ್ಯಾಕೇಜ್ ಅಕಾರ್ಡಿಂಗ್. ಓಕೆ, ಸೊ ಇಲ್ಲಿ ನೋಡಿ 1:1 ಇರೋದು. ಓಕೆ, ಸೊ ನಮಗೆ ಬೈನರಿ ಕಾನ್ಸೆಪ್ಟಲ್ಲಿ 1:1 ಬೇಕಾಗಿದೆ. ಮೀನ್ಸ್ ಈಗ ನೀವು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಇದು ಯು ಅನ್ನೋರು ನೀವು. ಓಕೆನಾ, ನಿಮ್ಮ ಒಂದು ಐ ಡಿ ಅಂತ ಕ್ರಿಯೇಟ್ ಮಾಡಿ ಕೊಟ್ಟಿರ್ಬೋದು ಕಂಪನಿ ಸೈಡಿಂದ. ಆ ಐ ಡಿ ಬಂದುಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗೋದು. ಬಿಕಾಸ್ ಆ ಐ ಡಿ ಒಳಗಡೆನೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಗೋದಲ್ವಾ. ಸೊ ಐ ಡಿ ನಿಮಗೆ ಬಂದಿದೆ. ಸೊ ನೀವು ಯಾವ ಪ್ಯಾಕೇಜಿಂದ ಐ ಡಿ ಆಕ್ಟಿವೇಟ್ ಮಾಡಿದರೆ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಂದು ಐ ಡಿ ಬಗ್ಗೆ ಹೇಳಬೇಕಂದ್ರೆ ನಾನು 5,500 ಇಂದ ಐ ಡಿ ಆಕ್ಟಿವೇಟ್ ಮಾಡಿದ್ದೀನಿ. ಸೊ 5,500ಗೆ ನನಗೆ ಬಂದಿರೋ ಕ್ಯಾಪಿಂಗ್ ಎಷ್ಟು, 50,000 ರುಪೀಸ್ ನಾನು ಅರ್ನಿಂಗ್ ಮಾಡಬಹುದು. ಇದಕ್ಕೆ ನನಗೇನು ಕಂಡೀಷನು ಟಾರ್ಗೆಟ್ ಕಂಪನಿ ಕೊಟ್ಟಿಲ್ಲ. ನಾನು 1 ಡೇಯಲ್ಲೂ ಮಾಡಬಹುದು, 1 ವೀಕಲ್ಲೂ ಮಾಡಬಹುದು, 1 ಮಂತಲ್ಲೂ ಮಾಡಬಹುದು, 1 ಇಯರಲ್ಲೂ ಮಾಡಬಹುದು, 10 ಇಯರ್ಸಲ್ಲೂ ಮಾಡಬಹುದು. ನೋ ಇಶ್ಯೂಸ್. ಓಕೆ, ಬಿಕಾಸ್ ಒನ್ಸ್ ನಮ್ಮ ಐ ಡಿ ಆಕ್ಟಿವ್ ಆದರೆ ಲೈಫ್ ಟೈಮ್ ನಮ್ಮ ಐ ಡಿ ಆಕ್ಟಿವೇ ಇರುತ್ತೆ. ಓಕೆ, ಮುಂದೆ ವರ್ಕ್ ಏನು, ಈಗ ನೀವು ಹೇಳ್ತೀರಾ ಮೆಂಬರ್ಸನ್ನು ಜಾಯಿನ್ ಮಾಡಿಸೋದು ಆ ವರ್ಕು ನಮ್ಮದು, ಮೆಂಬರ್ಸ್ ಜಾಯಿನ್ ಮಾಡಿಸೋದು ನಮ್ಮ ವರ್ಕ್ ಅಂತ ನಿಮ್ಮ ಮೈಂಡಲ್ಲಿ ಇರ್ಬೋದು. ಸೊ ನಾನಿಲ್ಲಿ ಒಂದು ಸ್ಮಾಲ್ ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೆಂಬರ್ಸನ್ನು ಜಾಯಿನ್ ಮಾಡಿಸೋದು ಅಂತ ಹೇಳ್ತೀರಲ್ವಾ. ಸೊ ವಿತೌಟ್ ಮೆಂಬರ್ಸ್ ನೀವು ಎಲ್ಲಿ ಇನ್ಕಮ್ ಮಾಡಬಹುದು, ಸ್ವಲ್ಪ ನೀವು ನನಗೆ ಕಮೆಂಟಲ್ಲಿ ಹೇಳಬೇಕು. ತುಂಬ ಜನ ತುಂಬ ರೀತಿ ಕ್ವಶನ್ಸ್ ಬರುತ್ತೆ. ನಾನು ಲೈಕ್ ಜಾಯ್ನಿಂಗ್ ಕೆಲಸ ಬೇಡ, ಚೈನ್ ಲಿಂಕ್ ಅದು ಇದು ಅಂತ. ಸೊ ಫಸ್ಟ್ ನೀವು ಅರ್ಥ ಮಾಡೋದು ಏನಿದೆ ಅಂದರೆ, ಸೊ ವಿತೌಟ್ ಮ್ಯಾನ್ ಪವರ್, ವಿತೌಟ್ ಮೆಂಬರ್ಸ್ ನಾವು ಏನು ಮಾಡೋಕ್ಕೆ ಆಗಲ್ಲ. ಓಕೆನಾ, ಎಕ್ಸಾಂಪಲ್, ನೀವು ಒಂದು ಟೀ ಸ್ಟಾಲ್ ಓಪನ್ ಮಾಡಿದ್ದೀರಾ. ಓಕೆ, ಸೊ ಸುಮ್ಮನೆ ಹಂಗೆ ನೀವು ಅಂಗಡಿ ಓಪನ್ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಬರುತ್ತಾ? ಇಲ್ಲ ನೀವು ಒಂದು ಶೋರೂಮೇ ಓಪನ್ ಮಾಡಿದ್ದೀರಾ, ಬರೀ ಶೋರೂಮ್ ಓಪನ್ ಮಾಡಿ ಕೂತ್ಕೊಂಡ್ರೆ ನಿಮಗೆ ಇನ್ಕಮ್ ಬರುತ್ತಾ? ಇಲ್ಲ ನೀವು ಒಂದು ಬ್ಯೂಟಿ ಪಾರ್ಲರೇ ಓಪನ್ ಮಾಡಿದ್ದೀರಾ, ಬರೀ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೂತ್ಕೊಂಡ್ರೆ ನಿಮ್ಗೆ ಇನ್ಕಮ್ ಬರುತ್ತಾ? ಆ್ಯಂಡ್ ಇದು ಮೇಂಟೈನ್ ಮಾಡಬೇಕಂದ್ರೆ ಏನೇನಿದೆ ನಿಮಗೆ, ನೀವು ರೆಂಟ್ ಕೊಟ್ಟಬೇಕು ಅಲ್ವಾ, ನೀವು ಮೇಂಟೆನೆನ್ಸ್ ಕೊಡಬೇಕು, ನೀವು ಕರೆಂಟ್ ಬಿಲ್ ಪೇ ಮಾಡಬೇಕು, ವೆದರ್ ನಿಮ್ಮ ಅಂಗಡಿ ನಡೀತಾ ಇದೆಯೋ ಇಲ್ವೋ ಇದೆಲ್ಲ ನೀವು ಮೇಂಟೈನ್ ಮಾಡಲೇಬೇಕು. ಓಕೆ, ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕಸ್ಟಮರ್ ಬಂದಿಲ್ಲ ಅಂದರೆ ನಿಮಗೆ ಇನ್ಕಮ್ ಬರಲ್ಲ ಅಲ್ವಾ. ಎಸ್ಸೋನು ಶೋರೂಮ್ ಓಪನ್ ಮಾಡಿ, ಜ್ಯುವೆಲರಿ ಶಾಪ್ ಓಪನ್ ಮಾಡಿ, ಮಾಲ್ ಓಪನ್ ಮಾಡಿ, ಸೂಪರ್ ಮಾರ್ಕೆಟ್ ಓಪನ್ ಮಾಡಿ, ಕಿರಾಣಾ ಸ್ಟೋರ್ ಓಪನ್ ಮಾಡಿ, ದೊಡ್ಡ ದೊಡ್ಡ ಕಂಪನಿ ನೋಡಿ. ಜಿಯೋ ಎಕ್ಸಾಂಪಲ್, ಈಗ ನೀವು ಅದೇ ನೋಡ್ಕೊಳ್ಳಿ. ನಾವೀಗ ಸಿಮ್ಸ್ ಯಾರು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಇನ್ಕಮ್ ಬರುತ್ತಾ? ಸೊ ಅವ್ರಿಗೂ ಕಸ್ಟಮರ್ ಬೇಕಾಗಿದೆಯಲ್ಲ. ಅದೇ ರೀತಿ ನೀವು ಯಾವುದೇ ಬಿಸ್ನೆಸ್ಸನ್ನು ನೀವು ತಗೊಂಡ್ರೆ ಮ್ಯಾನ್ ಪವರ್ ಬೇಕಾಗಿದೆ. ಮ್ಯಾನ್ ಪವರ್ ನಮಗೆ ಬೇಕಾಗಿದೆ. ಓಕೆನಾ, ಸೊ ಅದೇ ರೀತಿ ಇಲ್ಲಿ ಕಂಪನಿ ಜೊತೆಗೆ ನೀವು ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇಲ್ಲ. ಬರೀ ನೀವು ಐ ಡಿ ಮಾಡ್ಕೊತೀರಾ ನೋಡಿ, ಅಷ್ಟೇ ಇರೋದು. ಈ ಐ ಡಿಗೂ ಸಹ ಈಗ ನಾನು ಕೊಟ್ಟಿರೋ ಅಮೌಂಟ್ಗೆ, ಫಾರ್ ಎಕ್ಸಾಂಪಲ್ ನಾನು 6,000 ಕೊಟ್ಟಿದ್ದೀನಿ. ನನಗೆ 6,000 ಜಾಸ್ತಿ ದೊಡ್ಡದಾಗಿದೆ ಪ್ಯಾಕೇಜು. ಬೇಸಿಕ್ ನಮ್ಮದು 1,400 ಇದೆ. ಸೊ ನಾನು 1,400 ಕೊಟ್ಟು ನಾನು ಐ ಡಿ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಪ್ರಾಡಕ್ಟ್ ಬರುತ್ತೆ. ಓಕೆನಾ, ಪ್ರಾಡಕ್ಟ್ ನನ್ನ ಮನೆಗೆ ಬಂದುಬಿಟ್ರೆ, ನಾನು ಹಾಕಿರೋ ದುಡ್ಡಿಗೆ ನನಗೆ ಪ್ರಾಡಕ್ಟ್ ನನ್ನ ಮನೆಗೆ ರೀಚ್ ಆಗಿಬಿಟ್ರೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಝೀರೋ. ಸೊ ಝೀರೋ ಇನ್ವೆಸ್ಟ್ಮೆಂಟಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅರ್ನಿಂಗ್ ಮಾಡೋ ಆಪ್ಷನ್ ನನ್ನ ಹತ್ರ ಇದೆ ಅಂದರೆ ಯಾಕೆ ಮಾಡಬಾರ್ದು? ಓಕೆನಾ, ಸೊ ಎಲ್ಲೆಲ್ಲೋ ಹೋಗಿ ಮೋಸ ಆಗಿರೋರು ತುಂಬ ಬೇಗ ಇದನ್ನು ರಿಯಾಕ್ಟ್ ಮಾಡ್ತಾರೆ. ಅಯ್ಯೋ, ಈ ಥರ ಎಲ್ಲ ಕೆಲಸ ನಾವು ಮಾಡಿಬಿಟ್ಟಿರೋದು, ಈ ಥರ ಎಲ್ಲ ಕೆಲಸ ನಾವು ನೋಡಿದ್ದೀನಿ, ಅದು ಇದಂತ ಹೇಳ್ತಾರೆ. ಬಟ್ ಫ್ಯಾಕ್ಟ್ ಏನಂದರೆ, ಕೆಲಸ ಅಂದರೆ ಈಗ ನೋಡಿ, ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈಗ ನೀವು ಒಂದು ಕಂಪನಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಫ್ರೆಂಡು ಒಂದು ಕಂಪನಿಗೆ ಹೋಗ್ತಾ ಇದ್ದಾರೆ.
ಓಕೆ, ಒಳ್ಳೆ ಕಂಪನಿ, ನಿಮಗೆ 1,00,000 ರೂಪೀಸ್ ಸ್ಯಾಲ್ರಿ ಇರ್ಬೋದು. ಬಟ್ ನಿಮ್ಮ ಕಂಪನಿಯಲ್ಲಿ ಬಂದ್ಬಿಟ್ಟು 10 ಇಯರ್ಸ್ಗೆ ಒಮ್ಮೆ ಪ್ರಮೋಷನ್ ಸಿಗ್ತಾ ಇರೋದು. ಬಟ್ ನಿಮ್ಮ ಫ್ರೆಂಡ್ ಮಾಡ್ತಾರೋ ಕಂಪನಿಯಲ್ಲಿ 1 ಇಯರ್ಗೆ ಒಮ್ಮೆ ಪ್ರಮೋಷನ್ ಸಿಗ್ತಾ ಇದೆ. ಸೇಮ್ ಬಿಸ್ನೆಸ್ ನೋಡೋಕೆ, ಆಚೆಯಿಂದ ನೋಡೋಕೆ ಸೇಮ್ ಅಪ್ಪ ಇದು ನಾವು ಮಾಡಿರೋದೆ ಅಂತ ಹೇಳ್ತೀರಾ. ಬಟ್ ಅದು ಒಳಗಡೆ ಹೋದ್ರೆ ಗೊತ್ತಾಗೋದು ಏನು ಡಿಫ್ರೆನ್ಸ್ ಇದೆ ಅಂತ. ಓಕೆನಾ? ಬಿಕಾಸ್ ಇಲ್ಲಿ ನೋಡಿ, ನಿಮಗೆ ಯಾವುದೇ ರೀತಿ ನಮ್ಮ ಕಂಪನಿಯಲ್ಲಿ ಟಾರ್ಗೆಟ್ ಇಲ್ಲ, ಯಾವುದೇ ರೀತಿ ಮಂತ್ಲಿ ಪರ್ಚೇಸಿಂಗ್ ಇಲ್ಲ, ಯಾವುದೇ ರೀತಿ ಲೈಕ್ ಸೆಲ್ಲಿಂಗ್ ಮಾಡಿ ಅದು ಮಾಡಿ ಅಂತ ಇಲ್ಲ. ಓಕೆನಾ? ಸೊ ನೀವು ಫ್ರೀ ಆಗಿ ನಿಮ್ಮ ವರ್ಕ್ ಮಾಡ್ಬೋದು. ಸೊ ಕಂಪನಿ ಏನು ಹೇಳ್ತಾ ಇದ್ದಾರೆ, ನೀವು ನಮ್ಮ ಜೊತೆ ಆ್ಯಸ್ ಅ ಬ್ರ್ಯಾಂಡ್ ಪಾರ್ಟ್ನರ್ ಜಾಯಿನ್ ಆಗಿ. ಓಕೆ, ಸೊ ನೀವು ಜಾಯಿನ್ ಆಗಿರೋದ್ರಿಂದ ನಿಮಗೆ ಲೈಕ್ ನಿಮ್ಮ ID ಇದೆಲ್ಲ ಸಿಗುತ್ತೆ. ಆ್ಯಂಡ್ ನಿಮ್ಮ ಬಿಸ್ನೆಸ್ ಮುಂದೆ ಹೋಗ್ಬೇಕಂತ ನಿಮ್ಮ ಥರನೇ 2 ಮೆಂಬರ್ಸ್ ಕಂಪನಿಗೆ ನೀವು ರೆಫರ್ ಮಾಡಬೇಕು ನಿಮ್ಮ IDಯಿಂದ. ಒಂದು ರೈಟು, ಒಂದು ಲೆಫ್ಟ್ ಎಕ್ಸಾಂಪಲ್. ಓಕೆ, ಸೊ ಈ ರೈಟ್ ಲೆಫ್ಟ್ ಬಂದ್ಬಿಟ್ಟು ಮ್ಯಾಂಡೇಟ್ರಿ, ಒಬ್ಬೊಬ್ರು ಮ್ಯಾಂಡೇಟ್ರಿ. ರಿಮೈನಿಂಗ್ ನಿಮ್ಮ ಚಾಯ್ಸು, ನೀವು ಮಾಡಿದ್ರೆ ಎಕ್ಸ್ಟ್ರಾ ಹಾಕ್ಬೇಕಂದ್ರೆ ಹಾಕ್ಬೋದು. ಇಲ್ಲ A ಆ್ಯಂಡ್ B ನಿಮ್ಮ ಥರ ಸ್ಟ್ರಾಂಗ್ ಆಗಿ ವರ್ಕ್ ಮಾಡೋರು ಇದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಿಮಗೆ ಇನ್ಕಮ್ ಬರುತ್ತೆ ಅನ್ನೋದು ಪ್ರಾಸೆಸ್ ಇದು ಹೇಳೋದು. ಓಕೆನಾ? ಸೊ ಇಲ್ಲಿ ನೀವು ಜಾಯಿನ್ ಆಗಿದ್ದೀರಾ, A ಆ್ಯಂಡ್ Bಗೆ ನೀವು ರೆಫರ್ ಮಾಡಿದ್ದೀರಾ, ಬಿಸ್ನೆಸ್ ಬಗ್ಗೆ ಹೇಳಿದ್ದೀರಾ, ಅವ್ರಿಗೂ ನಿಮ್ಮ ಥರ ವರ್ಕ್ ಬೇಕಾಗಿತ್ತು, ನೀವು ಅವ್ರಿಗೆ ಹೇಳಿದ್ದೀರಾ, ಅವ್ರು ಜಾಯಿನ್ ಆಗಿದ್ದಾರೆ. ಇಮ್ಯಾಜಿನ್ ಮಾಡಿ, ಅವ್ರು 1500 PV ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. A ಅನ್ನೋರು, B ಅನ್ನೋರು 1500 PV ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. A ಆ್ಯಂಡ್ B ವರ್ಕ್ ಮಾಡಿರೋದು ರೈಟ್ ಟು ಲೆಫ್ಟ್ ಮ್ಯಾಚ್ ಆಗಿ 1500 PV ರೈಟ್ ಟು ಲೆಫ್ಟ್ ಮ್ಯಾಚ್ ಆಗಿ 1500 ರೂಪೀಸ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ 1500ಗೆ ಕನ್ವರ್ಟ್ ಆಗುತ್ತೆ. ಸೊ ಈ 50,000ಅಲ್ಲಿ 1500 ನಿಮಗೆ ರಿಸೀವ್ ಆಗಿದೆ. ಸೊ ಅಗೇನ್ ನೆಕ್ಸ್ಟ್ A ಅವ್ರಿಗೆ ನೀವು ಬಿಸ್ನೆಸ್ ಹೇಳಿಬಿಟ್ಟೆ ಜಾಯಿನ್ ಮಾಡಿಸಿರೋದು, B ಅವ್ರಿಗೂ ಸಹ ಬಿಸ್ನೆಸ್ ಹೇಳಿಬಿಟ್ಟೆ ಜಾಯಿನ್ ಮಾಡಿಸಿರೋದು. ನಾವು ಯಾರಿಗೂ ಇಲ್ಲಿ ಇನ್ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ಜಾಯಿನ್ ಮಾಡಿಸಲ್ಲ, ನಮ್ಮ ಪಾಲಿಸಿ ಅದು. ಓಕೆನಾ? ಸೊ A ಅನ್ನೋರು ಸಹ ಮುಂದೆ 2 ಪರ್ಸನ್ಗೆ ರೆಫರ್ ಮಾಡಿದ್ದಾರೆ, B ಅನ್ನೋ ಸಹ ಮುಂದೆ 2 ಪರ್ಸನ್ಗೆ ರೆಫರ್ ಮಾಡಿದ್ದಾರೆ. ಇಲ್ಲಿ ನೋಟ್ ಮಾಡ್ಕೊಳ್ಳಿ, ನೀವು ಮಾಡಿರೋ ವರ್ಕ್ ನಿಮಗೆ ಆಲ್ರೆಡಿ ಇಲ್ಲಿ ಬೆನಿಫಿಟ್ ಬಂದಿದೆ. ನೆಕ್ಸ್ಟ್ A ಮಾಡ್ತಾ ಇರೋದು, ಸೊ ಎಲ್ಲರೂ ಒಂದೇ ಪ್ಯಾಕೇಜ್ 5,500 ಇಂದನೇ ಬರಬೇಕನ್ನೋ ನೆಸೆಸರಿ ಇಲ್ಲ. ಸಮ್ ಪೀಪಲ್ 1,100 ಇಂದ ಸ್ಟಾರ್ಟ್ ಆಗುತ್ತೆ, ಸಮ್ ಪೀಪಲ್ 900 PV ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಡಿಪೆಂಡ್ಸ್ ಆನ್ ದೇರ್ ಫೈನಾನ್ಷಿಯಲ್ ಕಂಡೀಷನ್, ರೈಟ್? ಸೊ A ಅನ್ನೋರು ಮಾಡಿರೋ ವರ್ಕ್ Aಗೆ ಇನ್ಕಮ್ ಬಂದಿದೆ, B ಅನ್ನೋರು ಮಾಡಿರೋ ವರ್ಕ್ Bಗೆ ಇನ್ಕಮ್ ಬಂದಿದೆ. ಇಲ್ಲಿ ನಿಮ್ಮ ಒಂದು ರೈಟ್ ಸೈಡ್ ಬಂದಿರೋ ಪಾಯಿಂಟ್ಸ್ ಬಂದ್ಬಿಟ್ಟು 1500 PV, ಲೆಫ್ಟ್ ಸೈಡ್ ಬಂದಿರೋ ಪಾಯಿಂಟ್ ಬಂದ್ಬಿಟ್ಟು 1200 PV. ಅಗೇನ್ ರೈಟ್ ಟು ಲೆಫ್ಟ್ ಮ್ಯಾಚ್ ಆಗಿ ನಿಮಗೆ ಬಂದಿರೋ ಇನ್ಕಮ್ 1200 ರೂಪೀಸ್. ಓಕೆ, ಸೊ ಇಲ್ಲಿ ನೀವು ಮಾಡಿರೋದು ನಿಮ್ಮ ಟೀಮ್. ಬಟ್ ನಿಮಗೆ ಯಾಕೆ ಇನ್ಕಮ್ ಬರ್ತಾ ಇದೆ ಅಂದರೆ A ಆ್ಯಂಡ್ B ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್. ಸೊ A ಆ್ಯಂಡ್ B ಏನು ವರ್ಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಎಷ್ಟು ಮೆಂಬರ್ಸ್ ಬರ್ತಾ ಇದ್ದಾರೆ, ಎಷ್ಟು ಜಾಯ್ನಿಂಗ್ಸ್ ಬರ್ತಾ ಇದ್ದಾರೆ ಮ್ಯಾಟರ್ ಅಲ್ಲ, ನಮಗೆ ಮ್ಯಾಟರ್ ಆಗೋದು ಪಾಯಿಂಟ್ಸು. ಸೊ ಎಕ್ಸಾಂಪಲ್ ನೋಡಿ, ನಿಮ್ಮ ರೈಟ್ ಸೈಡ್ ಬಂದ್ಬಿಟ್ಟು 10,000 ಪಾಯಿಂಟ್ಸ್ ಬಂದಿದೆ, ಲೆಫ್ಟ್ ಸೈಡ್ 9,000 ಪಾಯಿಂಟ್ಸ್ ಬಂದಿದೆ. ರೈಟ್ ಟು ಲೆಫ್ಟ್ ಮ್ಯಾಚ್ ಆಗಿ 9,000 ಇರೋದು ನಿಮಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ, ನಿಮ್ಮ ವ್ಯಾಲೆಟ್ ಅಲ್ಲಿ ಶೋ ಆಗುತ್ತೆ. ರಿಮೈನಿಂಗ್ 1,000 ರೂಪೀಸ್ ಏನಿದೆ, 10,000ದಲ್ಲಿ 1,000 ರೂಪಾಯಿ ಬಾಕಿ ಇದೆಯಲ್ಲ, ಅದು ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಓಕೆನಾ? ಈ ಕ್ಯಾರಿ ಫಾರ್ವರ್ಡ್ ಆಗಿರೋ ಅಮೌಂಟ್ ನೀವು ಯಾವಾಗ ಬೇಕೋ ಆವಾಗ ಮ್ಯಾಚ್ ಮಾಡ್ಕೊಂಡು ವಿಡ್ರಾ ಮಾಡ್ಕೋಬಹುದು. ಕ್ಲಿಯರ್ ಆಯ್ತಾ? ಇದಿಷ್ಟು ನೋಡ್ಕೊಳ್ಳಿ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಹೋಪ್ಫುಲಿ. ಇಲ್ಲ ನಿಮಗೆ ಅರ್ಥ ಆಗಿಲ್ವಾ, 7:30 ನಾನು ಈ ಸೆಷನ್ ರಿಗಾರ್ಡಿಂಗ್ ಮೀಟಿಂಗ್ ಇಕ್ತಾ ಇದ್ದೀನಿ ಝೂಮಲ್ಲಿ. ಸೊ ಯು ಕ್ಯಾನ್ ಕನೆಕ್ಟ್ ದೇರ್ ಆ್ಯಂಡ್ ನೀವು ಕ್ಲಿಯರ್ ಮಾಡ್ಕೋಬಹುದು. ಯಾರ್ಯಾರಿಗೆ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೋಬಹುದು. ಆ್ಯಂಡ್ ತುಂಬ ಕ್ವಶನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಹೌ ಟು ಬಿಲೀವ್, ಚೈನ್ ಸಿಸ್ಟಮ, ನಾವು ಇದೆಲ್ಲ ಮಾಡಿಬಿಟ್ಟಿರಿದ್ದೀನಿ, ಅದು ಇದು ಅದಂತ ಬರುತ್ತೆ. To be very frank, companies, different types of companies ಇದೆ. ಬೈನರಿ ಕಾನ್ಸೆಪ್ಟು, ಜನರೇಷನು, ಹೈಬರ್ಡು, ಈ ಥರ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಸೊ ನಾವು ಯಾವ ಪ್ಲ್ಯಾನನ್ನು ಯೂಟಿಲೈಸ್ ಮಾಡ್ತಾ ಇದ್ದಾರೆ, ನಮ್ಮ ಕಂಪನಿದು ಬೇಸಿಕ್ ಪ್ಲ್ಯಾನ್ ಏನಿದೆ, ಹೆಂಗೆ ವರ್ಕ್ ಆಗ್ತಾ ಇದೆ, ಹೆಂಗೆ ನಾವು ಇನ್ಕಮ್ ಜನರೇಟ್ ಮಾಡ್ತಾ ಇರೋದು, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು. ಓಕೆನಾ? ಸೊ ಇನ್ನೊಂದು ನೆಕ್ಸ್ಟ್ ಕ್ವೆಶನ್ ಏನು ಬರ್ತಾ ಇದೆ, ಕಂಪನಿ ಜೆನ್ಯೂನಾ ಫೇಕಾ, ಈ ಥರ ಎಲ್ಲಾನು ಕ್ವೆಶನ್ಸ್ ಬರ್ತಾ ಇದೆ. ಸೊ ಅದಕ್ಕೂ ನಾನು ಕ್ಲಾರಿಟಿ ಕೊಡ್ತೀನಿ. ಕಂಪನಿ ಜೆನ್ಯೂನ್ ಇದೆ ಅಂತಾನೆ ಕಂಪನಿ ರನ್ ಆಗ್ತಾ ಇರೋದು. ಎಷ್ಟೋ ಜನ ಇಲ್ಲಿ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಇದರಿಂದ ಇನ್ಕಮನ್ನು
ಜನರೇಟ್ ಮಾಡಿ ಅವ್ರ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಲೀಗಲ್ ಡಾಕ್ಯುಮೆಂಟ್ಸ್ ನೀವು ನೋಡ್ಬೋದು, ಗೂಗಲ್ ಸರ್ಚ್ ಮಾಡ್ಬೋದು. ಸೊ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್. ನೀವು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಇದನ್ನು ಬಿಲೀವ್ ಮಾಡ್ಕೋಬಹುದು. ಹೋಪ್ಫುಲಿ ನಿಮಗೆ ಬೈನರಿ ಕಾನ್ಸೆಪ್ಟ್ ಆ್ಯಂಡ್ ಗ್ರೂಪ್ ಮ್ಯಾಚಿಂಗ್ ಅರ್ಥ ಆಗಿರುತ್ತೆ. ಓಕೆನಾ? ಇದರಲ್ಲಿ ನಾವು ಎಷ್ಟು ಟೈಪ್ಸ್ ಆಫ್ ಇನ್ಕಮ್ ಇದೆ ಅಂದರೆ ಟೋಟಲ್ 7 ಟೈಪ್ಸ್ ಆಫ್ ಇನ್ಕಮ್ ಇದೆ ಕಂಪನಿಯಲ್ಲಿ. ಸೊ ಬರೀ ನಾನು 2 ಟೈಪ್ಸ್ ಆಫ್ ಇನ್ಕಮ್ ಈಗ ಎಕ್ಸ್ಪ್ಲೇನ್ ಮಾಡಿರೋದು. ರಿಮೈನಿಂಗ್ ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆನಾ? ಕ್ಲಿಯರ್ ಆಯಿತಾ? ಎಸ್ ಆರ್ ನೋ ನನಗೆ ಬೇಗ ರಿಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.